ನಮಸ್ಕಾರ ಸ್ನೇಹಿತರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಶಾರ್ಟ್ ವಿಡಿಯೋ ಹಾಕಿದ್ದೆ ನಿಮಗೆ CBSE ವರ್ಸಸ್ ICSE ಸಿಲೆಬಸ್ ವರ್ಸಸ್ ಸ್ಟೇಟ್ ಸಿಲೆಬಸ್. ಸೊ ಎಷ್ಟೊಂದು ಜನ ಕೇಳಿದ್ರಿ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನ ಪೇರೆಂಟ್ಸ್ಗೆ ತಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಬರುತ್ತೆ. CBSE ಸಿಲೆಬಸ್ ಆಯ್ಕೆ ಮಾಡಬೇಕಾ, ICSE ಸಿಲೆಬಸ್ ಆಯ್ಕೆ ಮಾಡಬೇಕಾ, ಅಥವಾ ಸ್ಟೇಟ್ ಸಿಲೆಬಸ್ನಲ್ಲೇ ಓದಿಸಬೇಕಾ ಅನ್ನೋ ದೊಡ್ಡ ಕನ್ಫ್ಯೂಷನಲ್ಲಿ ಬಹಳ ಪೇರೆಂಟ್ಸ್ ಈ ಮೂರು ಬೋರ್ಡ್ಸ್ ನಡುವಿನ ಡಿಫ್ರೆನ್ಸ್ ಸರಿಯಾಗಿ ಗೊತ್ತಿರೋದಿಲ್ಲ. ಕೆಲವರು ಫ್ರೆಂಡ್ಸ್ ಹೇಳಿದ ಮೇಲೆ ಡಿಸೈಡ್ ಮಾಡ್ತಾರೆ, ಕೆಲವರು ಸ್ಕೂಲ್ ನೇಮ್ ನೋಡಿ ಅಡ್ಮಿಷನ್ ಮಾಡ್ತಾರೆ. ಆದರೆ ಸರಿಯಾದ ಸಿಲೆಬಸ್ ಆಯ್ಕೆ ಮಾಡುವುದು ಮಗುವಿನ ಫ್ಯೂಚರ್ಗೆ ತುಂಬ ಇಂಪಾರ್ಟೆಂಟು. ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ನೋಡೋಣ. ಫಸ್ಟು CBSE ಸಿಲೆಬಸ್ ಅಂದ್ರೇನು, ICSE ಸಿಲೆಬಸ್ ಅಂದ್ರೇನು, ಸ್ಟೇಟ್ ಸಿಲೆಬಸ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಏಕೆಂದರೆ ನಿಮ್ಮ ಮಗುವಿಗೆ ಯಾವುದು ಬೆಸ್ಟ್ ಸಿಲೆಬಸ್ನ ಆಯ್ಕೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಕೊನೆವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. CBSE ಸಿಲೆಬಸ್, ಮೊದಲಿಗೆ CBSE ಸಿಲೆಬಸ್ ಬಗ್ಗೆ ತಿಳ್ಕೊಳ್ಳೋಣ. CBSE ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್. ಇದು ಭಾರತದ ಸೆಂಟ್ರಲ್ ಗೌರ್ನಮೆಂಟ್ ಬೋರ್ಡ್ ಆಗಿದೆ. ಭಾರತದಲ್ಲಿ ಬಹುತೇಕ ನ್ಯಾಷನಲ್ ಲೆವೆಲ್ ಸ್ಕೂಲ್ CBSE ಸಿಲೆಬಸ್ ಫಾಲೋ ಮಾಡ್ತವೆ. CBSE ಸಿಲೆಬಸ್ ಅಡ್ವಾಂಟೇಜಸ್ ಅಂದರೆ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಇರುತ್ತೆ. ಮ್ಯಾಥ್ಸ್ ಮತ್ತು ಸೈನ್ಸ್ ಮೇಲೆ ಹೆಚ್ಚು ಫೋಕಸ್ ಮಾಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ಫುಲ್ಲು. ಉದಾಹರಣೆಗೆ E2, JEE, CUET ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋ ಮಕ್ಕಳಿಗೆ CBSE ಸಿಲೆಬಸ್ ತುಂಬ ಹೆಲ್ಪ್ಫುಲ್ ಆಗುತ್ತದೆ. CBSE ಸಿಲೆಬಸ್ ಜನರಲಿ ಸಿಂಪಲ್ ಮತ್ತು ಕ್ಲಿಯರ್ ಕಾನ್ಸೆಪ್ಟ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ತವೆ. ಇಷ್ಟು CBSE ಸಿಲೆಬಸ್ನ ಇನ್ಫಾರ್ಮೇಷನ್. ಈಗ ನಾವು ICSE ಸಿಲೆಬಸ್ ಬಗ್ಗೆ ನೋಡೋಣ. ICSE ಅಂದರೆ ಏನು? ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಷನ್. ಈ ಸಿಲೆಬಸ್ ಡೀಟೇಲ್ಡ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ತದೆ. ICSEನಲ್ಲಿ ಸಬ್ಜೆಕ್ಟ್ ಸ್ವಲ್ಪ ಡೀಪ್ ಆಗಿ ಟೀಚ್ ಮಾಡ್ತಾರೆ. ಏಕೆಂದರೆ ಇದು ICSE ಸಿಲೆಬಸ್ನಲ್ಲಿ ಡೀಪ್ ಆಗಿ ಟೀಚ್ ಮಾಡೋಂತಹ ಸಬ್ಜೆಕ್ಟ್ ಒಳಗೊಂಡಿರುತ್ತೆ. ಆದ್ದರಿಂದ ಇದು ಡೀಪ್ ಲರ್ನಿಂಗ್ ಆಗಿರುತ್ತೆ. ಸೊ ಹಾಗಾದರೆ ICSE ಅಡ್ವಾಂಟೇಜಸ್ ಏನಂತ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತದೆ. ಎರಡನೆಯದು ಡೀಟೇಲ್ ಸಿಲೆಬಸ್ ಸಿಗುತ್ತದೆ. ಮೂರನೆಯದು ಪ್ರಾಜೆಕ್ಟ್ಸ್ ಮತ್ತು ಪ್ರಾಕ್ಟಿಕಲ್ ಲರ್ನಿಂಗ್ ಹೆಚ್ಚಾಗಿರುತ್ತದೆ. ಸೊ ICSE ಸಿಲೆಬಸ್ನಲ್ಲಿ ಮಕ್ಕಳು ರೀಡಿಂಗ್, ರೈಟಿಂಗ್, ಕಮ್ಯುನಿಕೇಷನ್ ಸ್ಕಿಲ್ ಇವುಗಳನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೋಬೋದು. ಇದರ ಕಾರಣದಿಂದ ಇಂಗ್ಲೀಷ್ ಸ್ಟ್ರಾಂಗ್ ಮಾಡಬೇಕಂದ್ರೆ ICSE ಗುಡ್ ಆಪ್ಷನ್. ಈಗ ಸ್ಟೇಟ್ ಸಿಲೆಬಸ್ ಬಗ್ಗೆ ನೋಡೋಣ. ಸ್ಟೇಟ್ ಸಿಲೆಬಸ್ ಅನ್ನು ಪ್ರತಿ ರಾಜ್ಯದ ಗೌರ್ನಮೆಂಟ್ ಡಿಸೈಡ್ ಮಾಡ್ತದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಫಾಲೋ ಮಾಡ್ತಾರೆ. ಸ್ಟೇಟ್ ಸಿಲೆಬಸ್ನ ಅಡ್ವಾಂಟೇಜಸ್ ಅಂದರೆ ಸಿಲೆಬಸ್ ಕಂಪ್ಯಾರಿಟಿವ್ಲಿ ಈಸಿ ಇರುತ್ತೆ. ಲೋಕಲ್ ಲ್ಯಾಂಗ್ವೇಜಲ್ಲಿ ಲರ್ನಿಂಗ್ ಮಾಡ್ಬೋದು. ಆದರೆ ಬೇಸಿಕ್ ಎಜುಕೇಷನ್ಗೆ ಸ್ಟೇಟ್ ಸಿಲೆಬಸ್ ಕೂಡ ತುಂಬ ಗುಡ್ ಆಪ್ಷನ್ ಆಗಿರುತ್ತದೆ. ಹಾಗಾದರೆ ಸ್ನೇಹಿತರೆ, ಈಗ ನಿಮಗೆ ಮೂರು ಬೋರ್ಡ್ ಎಜುಕೇಷನ್ ಬಗ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಈಗ ಪೇರೆಂಟ್ಸ್ಗೆ ಬಿಗ್ಗೆಸ್ಟ್ ಕ್ವಶನ್, ನಮ್ಮ ಮಗುವನ್ನು ಯಾವ ಸಿಲೆಬಸ್ ಬೆಸ್ಟು? ಅದು ಡಿಪೆಂಡ್ ಆಗೋದು ನಿಮ್ಮ ಮಗುವಿನ ಇಂಟ್ರೆಸ್ಟ್, ಫ್ಯೂಚರ್ ಪ್ಲ್ಯಾನ್ಸ್, ಸ್ಕೂಲ್ ಕ್ವಾಲಿಟಿ, ಟೀಚರ್ಸ್ ಟೀಚಿಂಗ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ದರಿಂದ ಇವುಗಳ ಮೇಲೆ ಯಾವ ಸಿಲೆಬಸ್ ಆಗಿದ್ರೂ ಗುಡ್ ಸ್ಕೂಲ್ ಪ್ಲಸ್ ಗುಡ್ ಟೀಚರ್ಸ್ ಪ್ಲಸ್ ಪೇರೆಂಟ್ಸ್ ಸಪೋರ್ಟ್ ಅಂದರೆ ನಿಮ್ಮ ಸಪೋರ್ಟ್ ಇದ್ದರೆ ಮಗು ಡೆಫಿನೆಟ್ಲಿ ಸಕ್ಸಸ್ ಆಗುತ್ತದೆ. ಕಡೆಯದಾಗಿ ಸತ್ಯ ಹೇಳಬೇಕಂದ್ರೆ ಒಂದು ಸಿಲೆಬಸ್ ಮಾತ್ರ ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ. ಅದು ಡಿಪೆಂಡ್ಸ್ ಆಗೋದು ನಮ್ಮ ಮಕ್ಕಳ ಮೇಲೆಯೇ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತುಂಬ ವೀಡಿಯೋಸ್ಗೆ. ಧನ್ಯವಾದಗಳು.